ಪೂಜ್ಯರ ಸಮಾನರಾದ ಬೊಮ್ಮಣ್ಣ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರಾದ ಸಾಹೇಬ್ರೆ, ಕೃಷ್ಣಣ್ಣವರೇ, ಜಾಂಗೀರಣ್ಣವರೇ, ಸಹೋದರ ನರಸಿಂಹಮೂರ್ತಿಯವರೇ, ಯಜಮಾನಣ್ಣ ಹನುಮಂತರಾಯಣ್ಣವರೇ, ಕಿಟ್ಟಿಯವರೇ ಮತ್ತು ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳೇ, ಅನಿರೀಕ್ಷಿತವಾಗಿ ನಿನ್ನೆ ಸಾಯಂಕಾಲ ಬೆಂಗಳೂರಿಗೆ ಬಂದು ನನಗೆ ನರಸಿಂಹಮೂರ್ತಿಯವರು, ನಮ್ಮ ಶಿವಣ್ಣವರು ಮತ್ತು ಶಿವಣ್ಣವರು, ನಮ್ಮ ಕೃಷ್ಣಣ್ಣ ಅವರು, ನಾವು ಕೃಷ್ಣಪ್ಪ ಅನ್ನೋದವ್ರಿಗೆ ನಮ್ಮ ಜಾಂಗೀರಣ್ಣ ತಮ್ಮವರೆಲ್ಲ ಕರೆದು ಹೇಳಿದ್ರು, ನನಗೆ ನಾಳೆಯಿಂದ ಸೋಮವಾರದಿಂದ ಶುಕ್ರವಾರದವರೆಗೂ 5-6 ದಿನಗಳ ಕಾಲ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಕೊಲ್ಲಾಪುರದಮ್ಮನವರ ಮತ್ತು ಕರುಗಲಮ್ಮ ದೇವಸ್ಥಾನದ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ, ಜಾತ್ರಾ ಮಹೋತ್ಸವ ಆಗ್ತದೆ, ಬರಬೇಕು ಅಂತ ಹೇಳಿದರು. ನಾನು ಇವತ್ತು ತುಮಕೂರಿಗೆ ಬರಬೇಕಾಗಿರೋದ್ರಿಂದ ನನಗೆ ನಾಳಿದ್ರಿಂದ ಲೋಕಸಭಾ ಅಧಿವೇಶನ ಇನ್ನೂ ಕೂಡ ನಡೀತಾ ಇರೋದ್ರಿಂದ ಬರೋಕ್ಕಾಗೋದಿಲ್ಲ ಅಂತ ವಿನಂತಿ ಮಾಡಿದಾಗ ನಾನೇ ಬೆಳಿಗ್ಗೆ ಬಂದು ಇಲ್ಲಿ ಬಂದು ನಾನು ಬೇರೆ ಕಾರ್ಯಕ್ರಮ ಬಂದವನು ವಿನಂತಿ ಮಾಡಿದೆ, ಇಲ್ಲ ನಿಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ ಅಂತ. ಇದು ಕಾಕತಾಳೀಯ ಅಂತ ಕಾಣಿಸ್ತದೆ. ಲೋಕಸಭಾ ಅಭ್ಯರ್ಥಿ ಆಗೋಕ್ಕಿಂತ ಮುಂಚಿತವಾಗಿ ಯಾವುದಾದ್ರು ದೇವಸ್ಥಾನಕ್ಕೆ ಬಂದಿದ್ದರೆ ಅದು ಕೊಲ್ಲಾಪುರದಮ್ಮ. ಇವತ್ತಿನ ಈ ದೇವಸ್ಥಾನಕ್ಕೆ ಅವತ್ತು ನಾನು ಬಂದಿದ್ದು. ಅದಾದಮೇಲೆ ಮತ್ತೆ ಯಾಕೋ ಇದೇನು ಗೊತ್ತಿಲ್ಲ, ಭಗವಂತನ ದಯೆ, ತಾಯಿಯ ಆಶೀರ್ವಾದ ಮತ್ತೆ ಇಲ್ಲೇ ಕರೆಸ್ಕೊಂಡಿದ್ದಾಳೆ. ಒಂದು ಇವೆಲ್ಲವೂ ಕೂಡ ಭಗವಂತನ ಇಚ್ಛೆ ಏನಿದೆಯೋ ಅದರಂತೆ ನಾವು ಹೆಜ್ಜೆ ಹಾಕಬೇಕಿವನ ನಮ್ಮ ಇಚ್ಛೆಯಂತೆ ಭಗವಂತ ಹೆಜ್ಜೆ ಹಾಕೋದಿಲ್ಲ ಅನ್ನೋದು ನನ್ನ ಅಪಾರವಾದ ಅಚಲವಾದ ನಂಬಿಕೆ ಆಗಿದೆ. ಆದ್ದರಿಂದ ಇವತ್ತು ಬಂದಿದ್ದೇನೆ. ತುಂಬ ಚೆನ್ನಾಗಾಗ್ತದೆ. ಇಲ್ಲಿ ಹಿರಿಯರ ಒಂದು ಭಾವನೆ, ಪುರಾತನ ನಮ್ಮ ಪೂರ್ವಜರು ನಮಗೇನು ಬಿಟ್ಟೋಗಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಬೊಮ್ಮಣ್ಣ ಸಾಹೇಬರು, ಮೂರ್ತಿಯವರು, ಜಾಂಗೀರಣ್ಣ ಅವರು ಮತ್ತು ನಮ್ಮ ಶಿವಣ್ಣವರು, ಯಜಮಾನ ಹನುಮಂತರಾಯಪ್ಪನವರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ನಡೆಸ್ತಾರೆ. ನನಗಿದೊಂದು ರೀತಿ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ತಾಯಿ ಆಶೀರ್ವಾದವನ್ನು ಕೋರ್ತಕ್ಕಂಥದಕ್ಕೆ ಇದೊಂದು ಸುಸಂದರ್ಭ. ಭಗವಂತ ತಾಯಿ ಒಳ್ಳೆಯದು ಮಾಡಲಿ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ತುಮಕೂರನ್ನು ಕೂಡ ನಾವು ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಅವಕಾಶಗಳು ಸಿಗಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನೀವು ಇವತ್ತೇನು ಕರೆದಿದ್ದರೆ ನನಗೆ ಗೊತ್ತಿಲ್ಲ, ಇವತ್ತು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋಗಿಲ್ಲ ಭಗವಂತನ ಸನ್ನಿಧಿಯಲ್ಲಿ, ಆದರೂ ಕೂಡ ನೀವು ಮಾಡಿದ್ದೀರಿ. ಬೆಳಿಗ್ಗೆ ನನಗೆ 2-3 ಕಾರ್ಯಕ್ರಮಗಳಿತ್ತು. ಆ ಕಾರ್ಯಕ್ರಮಗಳನ್ನು ಮುಗಿಸಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದು 2 ತಿಂಗಳಾಯ್ತಾ ಬಂದಿದೆ. ಕಾವೇರಿಯ ಕ್ರೈಸಿಸನ್ನು ಮನೆಗೊಂಡು ಇವತ್ತು ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ನನ್ನನ್ನು ಕೂಡ ಕರೆದಿದ್ದಾರೆ. ಕಾವೇರಿ ಭಾವನೆ ಇದರೊಳಗಿರೋದ್ರಿಂದ ನಾಳೆ ನಾನು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಪಕ್ಷವೂ ಕೂಡ ಅದರೊಳಗೆ ನಾವು ಇದಾಗ್ತಾ ಇದ್ದೀವಿ. ಒಂದು ಸುಮಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾವೇರಿಯನ್ನು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಹಂತಕ್ಕೆ ತಂದಿದ್ದರು, ಅದು ಬಗೆಹರಿಯೋಕ್ಕಾಗಿರಲಿಲ್ಲ. ಇವತ್ತು ಇದು ಹೀಗೆ ನಡೀತಾ ಇದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು. ಅದರಿಂದ ನಾನು ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಮಂತ್ರಿ ಆದಾಗ ಜೆ.ಎಚ್. ಪಟೇಲ್ ಕಾಲದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸನ್ನಿವೇಶ ಬಂದಿತ್ತು. ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದನ್ನು ನಾಳಿನ ಸಭೆಯಲ್ಲಿ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತವನ್ನು ಯಾವುದೇ ಕಾರಣಕ್ಕೆ, ರಾಜ್ಯದ ಜನರಿಗೆ ಹಿತವನ್ನು ನಾವು ಯಾವುದೇ ಕಾರಣಕ್ಕೆ ಬಲಿ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಅಲ್ಲೂ ಕೂಡ ವಿನಂತಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ಮೊದಲನೇ ಆದ್ಯತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ, ಕುಡಿಯೋ ನೀರಿಗೂ ತೊಂದರೆ ಇರೋದರಿಂದ ಯಾವ ರೀತಿ ಇದನ್ನು ಉಲ್ಬಣ ಆಗಿದೆ, ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಹೇಳೋದಿದ್ದೇನಪ್ಪ, ಇದು ಈಗಾಗಲೇ ಮೇಕೆದಾಟನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದಾಗಿ ಅದು ಒಂದು ಹಂತಕ್ಕೆ ಗ್ರೀನ್ ಸಿಗ್ನಲನ್ನು ಭಾರತ ಸರ್ಕಾರವನ್ನು ಕೂಡ ಕೊಟ್ಟಿದೆ. DPR ಮಾಡುವಾಗ ಕೆಲವು ನ್ಯೂನತೆಗಳಿದ್ದು ಆ ನ್ಯೂನತೆಗಳನ್ನು ತಾಂತ್ರಿಕ ವ್ಯವಸ್ಥೆಯನ್ನು ಸರಿಮಾಡಿಸಿ ಮತ್ತು ಕನಿಷ್ಠ ಒಂದು 50-60 ವರ್ಷ ಆದರೂ ಕೂಡ ಈ ಮೇಕೆದಾಟು ಭಾಗದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾವುದೂ ಇದಾಗಬಾರ್ದು ಅನ್ನೋದನ್ನು ಹೇಳಿ ಮೌಖಿಕವಾಗಿ ಹೇಳಿ ಅದನ್ನು ಕಳಿಸಿದ್ದೀವಿ. ನನಗನ್ನಿಸ್ತದೆ ಶಾಶ್ವತವಾದ ಇಲ್ಲ ಅಂತ ಏನಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತು, ನಾರ್ತ್ ಇಂಡಿಯಾದಲ್ಲಿ ಸುಮಾರು ವರ್ಷಗಳಿಂದ ಇದ್ದಂಥ ಬಹುತೇಕ ಈ
ಇಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅದರೊಳಗೆ ಈಗಾಗಲೇ ಸಫಲರಾಗಿದ್ದೇವೆ. ಆದ್ದರಿಂದ ರಾಜ್ಯದಲ್ಲೂ ಕೂಡ ಇವೆಲ್ಲ ಆಗಬೇಕಾಗಿದೆ. ಇದಕ್ಕೂ ಕೂಡ ಈಗಾಗಲೇ ಒಂದು ಪ್ರಸ್ತಾವನೆ ಬಂದಿದೆ. ನಮ್ಮಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಯ ಮಧ್ಯದಲ್ಲಿ ಏನು ನಾವು ಕೃಷ್ಣಾ ಮತ್ತು ಬೇರೆ ಬೇರೆ ಕಣಿವೆಯ ನೀರನ್ನು ಮೌತ್ಪೂರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಇದನ್ನು ಕೂಡ ಚರ್ಚೆಗಳಾಗ್ತಾ ಇದೆ. ಅದಕ್ಕೂ ಕೂಡ ಕಾನೂನನ್ನು ಒಂದು ಸಮಿತಿಯನ್ನು ಮಾಡ್ತಕ್ಕಂಥದಕ್ಕೆ, ಆರ್ಬಿಟ್ರೇಷನ್ ಮಾಡ್ತಕ್ಕಂಥದಕ್ಕೆ ಏನು ರಾಷ್ಟ್ರದ ಸುಪ್ರೀಂ ಕೋರ್ಟ್ ಏನಿದೆ ಅದರ ಒಂದು ಸೂಚನೆ ಮೇರೆಗೆ ಕೆಲವು ಕಾರ್ಯಕ್ರಮಗಳು ನಡೀತಾ ಇದೆ. ಭಾರತ ಸರ್ಕಾರ ಇಂಥ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ನೀರಿಗೆ ಎಷ್ಟು ಹೊತ್ತಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ಮನಗೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನೀರಾವರಿ ವಿಚಾರದಲ್ಲಿ ರಾಜ್ಯದ ಸಂಸದರು ಕೇಂದ್ರದಲ್ಲಿ ಮಾತಾಡೋಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಕಾಂಗ್ರೆಸ್. ಒಂದು ನಿಮಿಷ ತಾಳಪ್ಪ, ಹೇಳೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಂಡಿರೋರಿಗೆ ತಾಂತ್ರಿಕವಾದ ವ್ಯವಸ್ಥೆ ಇರೋದ್ರಿಂದ ಈ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವು ಒಂದೇ ಒಂದು ಪರಿಹಾರ ಏನು ಇವತ್ತು ನಮ್ಮಲ್ಲೇ ನೀರಿಲ್ಲೇ ಹೋದಾಗ ನೀರನ್ನು ಕೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅರ್ಥ ಮಾಡಿಸ್ತಕ್ಕಂಥದ್ದು. ಎರಡನೇದು ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಏನಿದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಮೂರನೇದು ನದಿ ಜೋಡಣೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು ವರ್ಷಗಳಿಂದ ಏನು ಈಗಾಗಲೇ ಅದು ಪುಸ್ತಕದಲ್ಲಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೂಪಕ್ಕೆ ಬರ್ತಾ ಇದೆ. ಈಗ ರಾಜ್ಯದಲ್ಲಿ ಬರ ಎದುರಾಗ್ತಾ ಇದೆ, ಮಳೆ ಇಲ್ಲ. ಹಂಗಾಗಿ ಕೇಂದ್ರದಿಂದ ಬರ ಪರಿಹಾರ ತರಲಿಕ್ಕೆ ಒಂದು ಎಲ್ಲ ಸಂಸದರು ನಾವು ಬರ ಪರಿಹಾರ ತರ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಜೊತೆಲಿ ರಾಜ್ಯ ಸರ್ಕಾರವು ಕೂಡ ಎಲ್ಲ ಒಂದು ಕಡೆ ತನ್ನ ಇದನ್ನು ಮಣಿವಂತಿಕೆಯನ್ನು ಬಿಟ್ಟು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಸರ್ವ ಪಕ್ಷಗಳ ಒಂದು ಲೋಕಸಭಾ ಸದಸ್ಯರನ್ನು ಕರೆದಿದ್ದು. ಅಲ್ಲಿ ಅವರ ನಡವಳಿಕೆ ನೋಡಿದಾಗ ನನಗನ್ನಿಸ್ತದೆ ಏನೋ ಇವರು ಪರವಾಗಿಲ್ಲ, ಬುದ್ಧಿವಂತಿಕೆಯಿಂದ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ರಾಜ್ಯ ಬೇರೆ ಇಲ್ಲ ಕೇಂದ್ರ ಬೇರೆ ಇಲ್ಲ ಆ ಬಂದಂಥ ಕೆಲವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ಇವರು ಏನೋ ಒಂದಷ್ಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನಾವು ಸರಿಯಾಗಿ ನಡ್ಕೊಂಡ್ರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ರಾಜ್ಯವು ಕೂಡ ನಾವು ಪರಿಗಣಿಸಿ ಮಾಡುವಾಗ ಆ ರಾಜ್ಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನು, ತೊಂದರೆಯನ್ನು, ಬರಗಾಲವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ಇದು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಯಾವ ರೀತಿ ಮಡಿವಂತಿಕೆ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ. ನನಗಿನ್ನ ಜಾಸ್ತಿ ನೀವೇ ಬರೀತಾ ಇದ್ದವು, ನೀವೇ ತೋರಿಸ್ತಾ ಇದ್ದವು. ಅದನ್ನು ಸ್ವಲ್ಪ ಒಂದು ಹೆಜ್ಜೆ ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ. ಬೇಡ, ಇದರ ಅವಶ್ಯಕತೆ ಇಲ್ಲ, ನೀಟಾಗಿ ಎರಡು ಕಡೆ ಘರ್ಷಣೆ ಬೇಡ ಅಂತ ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಮೀಟಿಂಗ್ನಲ್ಲಿ ನಡ್ಕೊಂಡಿದ್ದು. ಮತ್ತೆ ನಾಳೆ ಸರ್ವಪಕ್ಷ ಸಭೆ ಇದೆ, ಅಲ್ಲಿ ಯಾವ ರೀತಿ ನಡ್ಕೋತಾರೋ ನೋಡೋಣ. ಕರ್ನಾಟಕ ಬಂದ್ ಬಗ್ಗೆ ಮಾಡಬೇಕು ಅನ್ನೋದು ಕುಮಾರಸ್ವಾಮಿ ಅವರು ಬೇಡ ಅಂತಿದ್ದಾರೆ. ನೋಡಪ್ಪ, ಕರ್ನಾಟಕ ಬಂದ್ ಮಾಡ್ತಕ್ಕಂಥದ್ದು ವಾಟಾಳ್ ನಾಗರಾಜ್ ಅವರು ಕರ್ನಾಟಕದ ಒಬ್ಬ ಮುತ್ಸದಿಯ ರಾಜಕಾರಣಿಗಳು, ಹೋರಾಟದ ಹಿನ್ನೆಲೆಯಿಂದ ಬಂದವರು. 13ನೇ ತಾರೀಕು ಅವ್ರು ಹೇಳಿರೋದು. ಇನ್ನೂ ತುಂಬ ದಿನ ಇದೆ. ಅಷ್ಟೊಳಗಡೆ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ 1 ಗಂಟೆ ಮನಸ್ಸು ಮಾಡಿದ್ರೆ ಎಲ್ಲಕ್ಕೂ ಕೂಡ ಪರಿಹಾರ ಸಿಗ್ತದೆ. ಸಿಗ್ತಕ್ಕಂಥ ಕಾಲ ಬರಲಿ ಅಂತ ನಾನು ತಾಯಿ ಕೊಲ್ಲಾಪುರದಲ್ಲಿ ಪ್ರಾರ್ಥನೆ ಮಾಡ್ತೀನಿ.